ಗಳಂತೆ ಮಿನು ಮಿನುಗುತ್ತ ಬೆಳಕಾಗಿ ಬಂದಿರಲು ನೀನು, ಅನುರಾಗದಲ್ಲಿ ಹೊಳೆ ಹೊಳೆಯುತ್ತ ನಸು ನಾಚಿ ನಿಂದಿರಲು ನೀನು, ಮರುಳಾದೆ ದಿವ್ಯ ಸಖಿ ನಿನಗೆ ಪ್ರಣಾಮ, ಅಪರೂಪ ರೂಪಸಿಯ ನಿನಗೆ ಪ್ರಣಾಮ. ಅಂಗಾಳಿಯಂತೆ ಸುಳಿ ಸುಳಿಯುತ್ತ ಆವರಿಸಿಕೊಂಡಿರಲು ನೀನು, ಕುಡಿ ನೋಟದಲ್ಲೇ ನುಡಿ ನುಡಿಯುತ್ತ ನೇವರಿಸಿ ನಿಂದಿರಲು ನೀನು, ಮನಸೋತೆ ಮೋಹಿತನೆ ನಿನಗೆ ಪ್ರಣಾಮ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಶಂಕರ್ ಪ್ರಕಾಶ್ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹರೀಶ್ ಅವರು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಹರೀಶ್ ಅವರೇ, ಈಗ ನೀವು ಎಲ್ಲಾ ರೀತಿಯಾದಂತಹ ಆಕ್ಟಿವಿಟೀಸ್, ರೆಸಿಡೆನ್ಷಿಯಲ್ ಸ್ಕೂಲ್ ಇರಬಹುದು, ಒಟ್ಟಲ್ಲಿ ಮಾದರಿ ವಿದ್ಯಾರ್ಥಿಯನ್ನ ರೂಪಿಸುವಂತಹ ನಿಟ್ಟಿನಲ್ಲಿ, ರೋಲ್ ಮಾಡೆಲ್ ಸಿಟಿಸನ್ಸ್ ಆಗುವಂತಹ ನಿಟ್ಟಿನಲ್ಲಿ ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರಿ. ಆದ್ರೆ ಈಗಿನ ಕಾಲದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಯು ಹ್ಯಾವ್ ಟು ಟೇಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ನಿಟ್ಟಿನಲ್ಲಿ ವಾಗ್ದೇವಿ ವಿಲಾಸ್ ಏನ್ ಮಾಡ್ತಾರೆ? ನೀವು ಹೇಳಿದ್ದು ಖಂಡಿತವಾದಂತಹ ನಿಜವಾದ ಪ್ರಶ್ನೆ, ಪ್ರಸ್ತುತವಾದಂತಹ ಪ್ರಶ್ನೆ. ಏಕೆಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಹೇಳ್ತಾರೆ ಮಕ್ಕಳಿಗೆ ಕಾಂಪಿಟೇಷನ್ಸ್ ಇಟ್ರೆ ಅವರ ಪ್ರತಿಭೆ ಸ್ವಲ್ಪ ಕುಂದತ್ತೆ, ಅವರಲ್ಲಿ ಭೇದ ಭಾವ ಬರುತ್ತೆ ಅಂತ. ಆದ್ರೆ ಈ ಪ್ರಪಂಚದಲ್ಲಿ ಎಲ್ಲೋ ಒಂದ್ ಕಡೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅನ್ನುವಂಥದ್ದು ಇನ್ನೂ ಇದ್ದೇ ಇದೆ. ಹಾಗಾಗಿ ಇವತ್ತು ನಮ್ಮ ಭಾರತ ಕೂಡ ನಂಬರ್ 1 ಆಗುವಂತ ತವಕ ನಮಗೆ ಹೇಗಿದೆಯೋ ವಿಶ್ವದಲ್ಲಿ ನಂಬರ್ 1 ಆಗ್ಬೇಕು ಅಂತ. ಏನಕ್ಕೆ ಅಂತಂದ್ರೆ ನಂಬರ್ 1 ಆಗ್ಬೇಕು ಅನ್ನುವಂತ ಇಚ್ಛೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದೇ ಇದೆ. ಆ ಇಚ್ಛೆಯನ್ನೇ ನಮ್ಮ ದೇಶದ ಬಗ್ಗೆ ಕೂಡ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ PUC ಹಂತದಲ್ಲಿ, 10th ಸ್ಟ್ಯಾಂಡರ್ಡ್ ಹಂತದಲ್ಲಿ, ಸ್ಟೇಟ್ ಬೋರ್ಡ್ SSLC ಹಂತದಲ್ಲಿ ಅವರಿಗೆ ಬೇಕಾದಂತ ಹೆಚ್ಚುವರಿ ಕೋಚಿಂಗ್ ಕ್ಲಾಸಸ್ ನಾವು ಕೊಡ್ತೇವೆ, ಮತ್ತೆ ಹೆಚ್ಚುವರಿ ಗೈಡೆನ್ಸ್ ಕ್ಲಾಸ್ ಅನ್ನ ನಾವು ಕೊಡ್ತೇವೆ. ಮತ್ತೆ 8th 9th ಸ್ಟ್ಯಾಂಡರ್ಡ್ ಇಂದನೇ ಬೇಸ್ ಬ್ಯಾಂಗ್ಳೂರ್ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಫೌಂಡೇಶನ್ IIT ಟ್ರೈನಿಂಗ್ ಕೂಡ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹಿರಿಯ ಮಾರ್ಗದರ್ಶನದಿಂದ ನಾನು ಆಗ್ಲೇ ಹೇಳಿದಂಗೆ ಆ ಮೆಂಟರಿಂಗ್ ಅನ್ನುವಂಥದ್ದನ್ನ ಏರ್ಪಾಡು ಮಾಡಿ ಪ್ರತಿಯೊಬ್ಬರಲ್ಲೂ ಈಗಾಗಲೇ ಇರುವಂತಹ ಮಾಡಬೇಕೆಂಬ ತವಕ ಏನಿರುತ್ತೆ, ಆ ಮಾಡಬೇಕೆಂಬ ತವಕವನ್ನ ನಾನು ಮಾಡಬಲ್ಲೆ ಅನ್ನುವಂತ ನಂಬಿಕೆಯಾಗಿ ಪರಿವರ್ತನೆ ಮಾಡಬೇಕು, ಮತ್ತು ಮಾಡುವ ಧೈರ್ಯವನ್ನ ರೂಪಿಸಬೇಕು, ಮತ್ತೆ ಕೆಲಸ ಪೂರ್ತಿ ಆಗೋವರೆಗೂ ಕೃಷಿ ಮಾಡುವಂತ ಆ ಛಲವನ್ನ ಫಾಲೋ ಅಪ್ ಮಾಡ್ತಾ ಇರ್ಬೇಕು ಅವರಲ್ಲಿ. ಈ ಅಂಕಿತ ಭಾವ ಅಂತ ಯಾವ್ದಕ್ ನಾವು ಹೇಳ್ತೀವಿ, ಆ ಅಂಕಿತ ಭಾವವನ್ನ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ 10, 12ನೇ ತರಗತಿಯ ಮಟ್ಟದಲ್ಲಿ ಮೂಡಿಸೋದಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ವಂಡರ್ಫುಲ್ ರಿಸಲ್ಟ್ ಬಂದಿದೆ. ಕಳೆದ 3 ವರ್ಷದಿಂದಲೂ ನಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲಿ 100 ಔಟ್ ಆಫ್ 100% ರಿಸಲ್ಟ್. ಉಳಿತ ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. 100ಕ್ಕೆ 100 2-3 ಸಬ್ಜೆಕ್ಟ್ಗಳಲ್ಲಿ ಬಂದಿದೆ, 4-6 ವಿದ್ಯಾರ್ಥಿಗಳಿಗೆ ಬಂದಿದೆ. ಸೊ ಈ ಅಂಕಿತ ಭಾವ ಏನಿದೆ ಅದನ್ನ ಮೂಡಿಸೋದು ಅಂತ ಕೂಡ ಒಂದು ಅತ್ಯಂತ ಉತ್ತಮವಾದಂತಹ ಅಂಶ. ಅದನ್ನ ನಮ್ಮ ಶಾಲೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಖಂಡಿತವಾಗ್ಲೂ. ಹಾಗಾದ್ರೆ ಕೇಳುಗರೆ, ನಿಮ್ಗೆ ಅನ್ಸಿರಬಹುದು ನಮ್ಮ ಮಗು ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ ಸೇರಿದ್ರೆ ಹೇಗೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಬಂದ್ರೆ ನೀವು ನಮಗೆ ಕರೆಯನ್ನ ಮಾಡಿ 9243025977. ಮತ್ತೊಮ್ಮೆ 9243025977, 9243025977. ಈಗ ಇವೆಲ್ಲ ಮಾಡ್ಬೇಕಂತಂದ್ರೆ, ಈಗ ನೀವೊಬ್ಬ ಲೀಡರ್ ಕೆಳಗೆ ಆ ಸ್ಟಾಫ್ ಇರಬೇಕು. ಸ್ಟಾಫ್ ಅಂದ್ರೆ ಇಟ್ ಕ್ಯಾನ್ ಬಿ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಸ್ಟಾಫ್. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಅತ್ಯಂತ ಹೆಮ್ಮೆ ತರುವಂತ ವಿಚಾರ ಅಂದ್ರೆ ನಮ್ಮಲ್ಲಿರುವಂತಹ ಅತ್ಯಂತ ಡೆಡಿಕೇಟೆಡ್ ಸ್ಟಾಫ್. ನಾನು ನಮ್ಮ ಸ್ಟಾಫ್ಗೆ ಎಲ್ರಿಗೂ ಕೂಡ ಹೇಳ್ತಾ ಇರ್ತೇನೆ, ಏನಂದ್ರೆ ನಾವು ಪ್ರತಿಯೊಬ್ಬರೂ ಕೂಡ ವಾಚ್ಮೆನ್ ಇಂದ ಚೇರ್ಮನ್ ವರೆಗೆ ನಾವು ಏನಾಗಬೇಕು ಅಂತ ನಾವು ಹಂಬಲಿಸ್ತೇವೋ, ನಮ್ಮಲ್ಲಿ ಏನು ತುಡಿತಾ ಇರುತ್ತೋ ಖಂಡಿತ ನಾವು ಅದು ಆಗ್ಲಿಕ್ಕೆ ಸಾಧ್ಯ. ಹಂಬಲದ ಬೆಂಬಲ ಅಂತ ಸ್ವಾಮಿ ಜಗದಾತ್ಮಾನಂದರು ಹೇಳ್ತಾ ಇರ್ತಾರೆ. ಹಂಬಲದ ಬೆಂಬಲ ಇದ್ರೆ ಅದು ನಮ್ಮನ್ನ ಎಲ್ಲಿಗೆ ಬೇಕಾದ್ರೂ, ಯಾವ ಎತ್ತರಕ್ಕೆ ಬೇಕಾದ್ರೂ ತಗೊಂಡು ಹೋಗಬಹುದು ಅಂತ. ಈಗ ಉದಾಹರಣೆಗೆ ಐನ್ಸ್ಟೈನ್ಗೆ ವಿಜ್ಞಾನ ಬಗ್ಗೆ ವಿಪರೀತವಾದಂತ ಹುಚ್ಚಿತ್ತು. ಸೊ ಹಾಗಾಗಿ ಆ ತುಡಿತದಿಂದ, ಹುಚ್ಚು ಅಂದ್ರೆ ತುಡಿತ, ಅದರಿಂದಾಗಿ ಆ ತುಡಿತದಿಂದ ಆತ ಮಹಾನ್ ವಿಜ್ಞಾನಿ ಆದ್ರು. ನಮ್ಮ ಗಾಂಧೀಜಿಯವರಿಗೆ ಅಹಿಂಸೆಯ ಬಗ್ಗೆ, ಸತ್ಯದ ಬಗ್ಗೆ ಅತೀವವಾದಂತ ತುಡಿತ. ಆ ಸತ್ಯದ ಆಗ್ರಹದಿಂದಲೇ ಅವರು ಸತ್ಯಾಗ್ರಹ ಅನ್ನುವಂಥ ಒಂದು ಹೊಸ ಪದ್ಧತಿಯಿಂದ ನಮಗೆ ಎಲ್ಲನೂ ಸ್ವಾತಂತ್ರ್ಯ ತಂದುಕೊಟ್ರು. ಹೀಗೆ ಆ ತುಡಿತ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲೂ ಇದೆ. ಅದು ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ಅದು ಮುಖ್ಯ ಆಗತ್ತಷ್ಟೇನೆ. ಅದನ್ನ ನಾವು ಆ ತುಡಿತವನ್ನ ಕಂಡು ಹಿಡಿದು ಆ ತುಡಿತವನ್ನ ನಾವು ಅದನ್ನ ಹೆಚ್ಚಿಸಿದಾಗ ಪ್ರತಿಯೊಬ್ಬ ಸಾಮಾನ್ಯ ಕೂಡ, ಹೇಗೆ ಸಾಮಾನ್ಯ ವಾನರ ಕೂಡ ರಾಮನ ಸೇನೆ ಕಟ್ಟುವಾಗ ಒಬ್ಬ ಮಹಾವೀರನಾಗಿ ಶೂರನಾಗಿ ಪರಿವರ್ತದ ಆದ, ನಮ್ಮಲ್ಲಿ ಬರುವಂತ ಸಾಮಾನ್ಯ ಶಿಕ್ಷಕರು ಕೂಡ ಅಲ್ಲಿ ನಮ್ಮ ಶಾಲೆಗೆ ಬರ್ತಾ ಇದ್ದ ಹಾಗೆ ಅದಾಗ್ತಾರೋ ಏನೋ ಗೊತ್ತಿಲ್ಲ,
ಅತ್ಯಂತ ಸಮರ್ಪಣಾ ಮನೋಭಾವದ ಶಿಕ್ಷಕರು. ಪ್ರತಿಯೊಬ್ಬರು ಕೂಡ ದೇ ಗೆಟ್ ಓರಿಯೆಂಟೆಡ್ ಟು ದಿ ನ್ಯಾಷನಲ್ ಗೋಲ್ಸ್ ಅಂಡ್ ನ್ಯಾಷನಲ್ ವ್ಯೂಸ್ ಅಂಡ್ ನ್ಯಾಷನಲ್ ಮಿಷನ್. ಮತ್ತೆ ಅವರಿಗೆ ಕೇವಲ ನಾನು ನನ್ನ ಸಂಬಳ ಅನ್ನೋದು ಇಲ್ದೇನೆ ಎಷ್ಟೋ ಜನ ಶಿಕ್ಷಕರಿಗೆ ಇಲ್ಲಿಗಿಂತ ಹೆಚ್ಚಿನ ಸಂಬಳದ ಒಂದು ಆಫರ್ ಬಂದಿದ್ದಾಗಲೂ ಕೂಡ ಇಲ್ಲಿರುವಂತ ವ್ಯಾಲ್ಯೂಸ್ಗೆ, ಇಲ್ಲಿರುವಂತ ಕಲ್ಚರ್ ಬೇಸ್ಡ್ ಎಜುಕೇಶನ್ಗೆ ನಾನು ಸ್ಟಿಕ್ ಆನ್ ಆಗಬೇಕು. ಇಲ್ಲಿರುವಂತದ್ದು ಡೈರೆಕ್ಟ್ ಆಗಿ ನಾನು ದೇಶ ಸೇವೆ ಮಾಡುವಂತ ವಾಗ್ದೇವಿ ವಿಲಾಸ್ ಕುಟುಂಬ. ಹಾಗಾಗಿ ನಮ್ದು ವಾಗ್ದೇವಿ ವಿಲಾಸ್ ಫ್ಯಾಮಿಲಿ ಅನ್ನುವಂತ ಒಂದು ಆ ಭಾವನೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದೆ. ನಾನು ಕೂಡ ಯಾವತ್ತೂ ನಾ ಹೇಳೋದು ಅಂತಂದ್ರೆ, ಐ ನೆವರ್ ಸೇ ದಟ್ ಸೋ ಮೆನಿ ಪೀಪಲ್ ಆರ್ ವರ್ಕಿಂಗ್ ಅಂಡರ್ ಮೀ. ಐ ಆಲ್ವೇಸ್ ಸೇ ದಟ್ ಐ ಆಮ್ ವರ್ಕಿಂಗ್ ವಿತ್ ಅರೌಂಡ್ 400 ಪೀಪಲ್. ಸೊ ಹಾಗಾಗಿ ಆ ಟೀಮ್ ಸ್ಪಿರಿಟ್ ಏನಿದೆ, ನಾವೆಲ್ಲರೂ ಸೇರಿ ಈಗ ನಾನು ಉದಾಹರಣೆ ಕೊಡ್ತಾ ಇರ್ತೇನೆ ನಮ್ಮ ಸ್ಟಾಫ್ಗೆ. ಒಂದು ಚೈನ್ ನಲ್ಲಿ ಪ್ರತಿ ಲಿಂಕ್ ಕೂಡ ಮುಖ್ಯ, ಆ ಚೈನ್ ಬಲದ ಬಗ್ಗೆ. ಹಾಗೇನೆ ನಮ್ಮ ದೇಶದ ಬಲಿಷ್ಠತೆಗೆ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು ಚೈನಿನ ಒಂದು ಲಿಂಕ್ ಇದ್ದಾಗೆ. ನಮ್ಮ ಇಡೀ ದೇಶದಲ್ಲಿ ನಾವು ನೀವು ಪ್ರತಿಯೊಬ್ಬರು ಕೂಡ ಚೈನ್ನ ಒಂದು ಲಿಂಕ್ ಇದ್ದ ಹಾಗೆ. ಹಾಗಾಗಿ ಇಡೀ ದೇಶ ಬಲಿಷ್ಠವಾಗಬೇಕಾದ್ರೆ ಈ ಚೈನಿನ ಎಲ್ಲ ಲಿಂಕ್ಗಳು ಬಲಿಷ್ಠ ಆಗಬೇಕು. ಅದರಲ್ಲಿ ನಮ್ಮ ಶಾಲೆಯ ಪಾತ್ರವೂ ಇದೆ, ನಮ್ಮ ಶಿಕ್ಷಕರ ಪಾತ್ರವೂ ಇದೆ, ಮ್ಯಾನೇಜ್ಮೆಂಟ್ ಪಾತ್ರವೂ ಇದೆ. ಹಾಗಾಗಿ ನಾವು ಈ ಪ್ರತಿಯೊಬ್ಬರು ಅವರವರ ಪಾತ್ರ ಏನು, ಅದರ ವಿಸ್ತಾರ ಏನು ಅನ್ನೋದನ್ನ, ಅದರ ಜವಾಬ್ದಾರಿ ಅರ್ಥ ಮಾಡ್ಕೊಂಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಸಮರ್ಪಣಾ ಮನೋಭಾವದಿಂದ ಇದಕ್ಕೋಸ್ಕರ ಹಗಲಿರುಳು ದುಡಿತಾ ಇದ್ದಾರೆ. ಮತ್ತು ಎಲ್ಲರಿಗೂ ಕೂಡ 2020 ಇನ್ನೂ ಸಾಧ್ಯವಾದರೆ 2-3 ವರ್ಷ ಮುಂಚೆನೆ ನಮ್ಮ ಭಾರತ ಅತ್ಯಂತ ಬಲಿಷ್ಠ ಭಾರತವಾಗಬೇಕು. ನಮ್ಮ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಪೊಸಿಷನ್ಸ್ ಅಲ್ಲಿ, ದೇಶ ಸೇವೆಯ ದೊಡ್ಡ ದೊಡ್ಡ ಹಂತಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರಬೇಕು ಅನ್ನುವಂಥದ್ದು ಬರೀ ಅವರ ಮಕ್ಕಳು ಮತ್ತೆ ಪೇರೆಂಟ್ಸ್ ಅಲ್ಲ, ನಮ್ಮೆಲ್ಲರ ಕನಸು ಕೂಡ ಅದೇ ಆಗಿದೆ. ರೈಟ್. ಕೇಳುಗರೆ, ವಾಗ್ದೇವಿ ವಿಲಾಸ್ ಇನ್ಸ್ಟಿಟ್ಯೂಷನ್ಸ್ ಮಾರಥಹಳ್ಳಿನಲ್ಲಿದೆ, ವರ್ತೂರಲ್ಲಿದೆ, ಬಿಡದಿಲಿದೆ, ಹಾಗೇನೆ ಮಲೇಷ್ಯಾದಲ್ಲೂ ಸಹ ಇದೆ. ಅದರಿಂದ ಇಫ್ ಯು ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ರೆವಲ್ಯೂಷನ್, ಏನ್ ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಕಾಲ್ ಅಸ್ ಅಟ್ 9243025977 9243025977. ಕಡೆಯ 30 seconds, ಸರ್. ವಾಟ್ ಯು ವಾಂಟ್ ಟು ಸೇ ಟು ಅವರ್ ಲಿಸ್ನರ್ಸ್? ನಾ ಹೇಳೋದಿಷ್ಟೇ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಬ್ಬ ವ್ಯಕ್ತಿ. ಆತ ವ್ಯಕ್ತಿ ಅಷ್ಟೇ ಅಲ್ಲ, ಅವನು ಒಬ್ಬ ಶಕ್ತಿ. ನಾವು ವಾಗ್ದೇವಿ ವಿಲಾಸ ಸಂಸ್ಥೆ ಪ್ರತಿಯೊಬ್ಬರನ್ನು ಒಂದು ಶಕ್ತಿ ಅಂತಲೇ ವಿವೇಕಾನಂದರು ಹೇಗೆ ಹೇಳಿದರೆ ಹಾಗೆ ಗುರುತಿಸುತ್ತೆ. ಹೇಗೆ ಒಂದು ಬೀಜದಲ್ಲಿ ತಾನು ಏನಾಗಬೇಕು ಅನ್ನುವಂಥದ್ದು ಅಷ್ಟೂ ಅಡಕ ಆಗಿದೆಯೋ, ಪ್ರತಿಯೊಂದು ಮಗುವಿನಲ್ಲೂ ಅವನು ಏನಾಗಬೇಕು ಅನ್ನುವಂಥ ಸಮಸ್ತ ಅವನೊಳಗಡೆ ಇದೆ. ನಾವು ಆ ಬೀಜ ಮೊಳೆತು ಬೆಳೆಯೋದಕ್ಕೆ ಬೇಕಾದಂತ ಪರಿಸರವನ್ನ, ಆ ಪ್ರೋತ್ಸಾಹವನ್ನ ಒದಗಿಸಬೇಕಾಗಿದೆ. ಅದನ್ನ ಮಾಡಲಿಕ್ಕೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ, ದೇಶ ಸೇವಾ ಮನೋಭಾವದಿಂದ ವಾಗ್ದೇವಿ ವಿಲಾಸ ಸಂಸ್ಥೆಗಳು ಸನ್ನದ್ಧವಾಗಿದ್ದೇವೆ. ನಮ್ಮ ಎಲ್ಲ ಶಿಕ್ಷಕರು ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ಕಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ಇಲ್ಲ ಕರೆತನ್ನಿ, ಅವರನ್ನ ಉತ್ತಮ ಮಕ್ಕಳನ್ನಾಗಿ, ಉತ್ತಮ ಪ್ರಜೆಗಳನ್ನಾಗಿ, ಉತ್ತಮ ಮಾನವರನ್ನಾಗಿ ನಾವು ರೂಪಿಸೋದಕ್ಕೆ ತನುಮನ ಧನಪೂರ್ವಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ನಾನು ಹೇಳ್ತೇನೆ. ಧನ್ಯವಾದಗಳು ಹರೀಶ್ ಅವರೇ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್. ನಮಸ್ತೆ. ಕೇಳುಗರಿಗೂ ತಮಗೂ ಕೂಡ ಧನ್ಯವಾದಗಳು. ಹಾಗಾದ್ರೆ ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಹರೀಶ್ ಅವರು ತಮ್ಮ ಪ್ರೀತಿಯ ಸ್ಟಾಫ್, ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ಗೆ ಡೆಡಿಕೇಟ್ ಮಾಡಿದ್ದಾರೆ. ನೀವು ಸಹ ಈ ಹಾಡನ್ನ ಕೇಳಿ, ಹಾಡನ್ನ ಕೇಳ್ತಾ ಡು ನಾಟ್ ಫರ್ಗೆಟ್ ಟು ಕಾಲ್ ಅಸ್ ಅಟ್ 9243025977 9243025977. ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕೇಳುಗರಿಗೆ ನಾನು ಶಂಕರ್ ಪ್ರಕಾಶ್ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಟೇಕ್ ಕೇರ್, ನಮಸ್ಕಾರ, ಅಂಡ್ ಕಾಲ್ ಅಸ್ 9243025977. ನಮಸ್ಕಾರ. ಮನವಿ